Welcome, guys. As I promised you, I'll be bringing some strategies, plans, and some tips and tricks for you guys, which may help for KCET and NEET. So today I'm going to discuss about how to avoid social media for the next 50 days and what could be their advantages. And let's get started. ನಂಗೆ ಒಂದು ಗೊತ್ತಿರೋದು ಒಂದು ರಿಸರ್ಚ್ ಅಂತಂದ್ರೆ ಏನಂದರೆ ಇಂಡಿಯಾ ಒಳಗೆ ಬೇಸಿಕಲಿ ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ 11th and 12th standard daily they daily they use the smartphone for Instagram, Facebook, and Snapchat, WhatsApp for at least 1 to 2 hours daily. ಇಷ್ಟಂತೂ ಬೇಸಿಕಲಿ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ, ಲೈಕ್ ನಾಟ್ ಇನ್ ಅ ಬಿಗ್ ಸ್ಟ್ರೆಚ್. ಒಂದು ತಾಸು ಒಮ್ಮೆ ಹಿಡ್ಕೊಂಡು ಕೂತಿ ಅಂತಲ್ಲ, 15 ಮಿನಿಟ್ಸ್ ಅದರಿಂದ ನಿಮ್ಗೆ ಏನು ಎಫೆಕ್ಟ್ಸ್ ಆಗ್ತದೆ, ಅದರಿಂದ ಏನು ನಿಮ್ಮ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದು ನಾನು ಇವತ್ತು ನಿಮಗೆ ಹೇಳ್ತೀನಿ. ಡೈಲಿ 1 hour ಅಂತಂದು ಹಿಡ್ಕೊಂಡು ಹೋದ್ರು ನಾನು ಡೈಲಿ 1 hour ಹಿಂಗೆ ನೀವು ಇನ್ಸ್ಟಾಗ್ರಾಮ್ ನೋಡಿದೆ, ಸ್ಟೋರೀಸ್ ನೋಡಿದೆ, ಏನಾರು ಒಂದು ನೋಡಿದ್ನಂದ್ರು ಫಾರ್ 50 ಲಾಂಗ್ ಡೇಸ್ ಇಟ್ ವಿಲ್ ಬಿ 50 hours, ರೈಟ್? 50 hours ಒಳಗೆ ನೀವು ಅಕಸ್ಮಾತ್ 50 hours ನೀವು ಏನೋ ಓದ್ಲಿಕ್ಕೆ ಸ್ಪೆಂಡ್ ಮಾಡಿದ್ರಿ ಅಂದ್ರೆ ನಿಮಗೆ 8 ರಿಂದ 10 ಚಾಪ್ಟರ್ ಅಂತೂ ಆರಾಮಾಗಿ ರಿವಿಷನ್ನು ಮಾಡ್ಬೋದು, ಪರ್ಫೆಕ್ಟು ಮಾಡ್ಕೋಬೋದು. ನೀವು 8 to 10 ಚಾಪ್ಟರ್ಸ್ 10 ಚಾಪ್ಟರ್ಸ್ KCET ಒಳಗೆ 8 ರಿಂದ 10 ಚಾಪ್ಟರ್, ನೀಟ್ ಒಳಗೆ 8 ರಿಂದ 10 ಚಾಪ್ಟರ್, KCET ಒಳಗೆ ಅಪ್ರಾಕ್ಸಿಮೇಟ್ಲಿ ಒಂದು 15 to 20 ಕ್ವಶನ್ ಬರ್ಬೋದು. ಸೆಕೆಂಡ್ ಇಯರ್ದು ಹಿಡ್ಕೊಂಡು ಹೋದ್ರೆ ನಾನು ಇದ್ರೊಳಗೆ ನೀಟ್ ಒಳಗಂತೂ ಆ ಟೈಪ್ ಬೈಫರ್ಕೇಷನ್ ಮಾಡ್ಲಿಕ್ಕೆ ಆಗೋಂಗಿಲ್ಲ. ವಿಲ್ ಟೇಕ್ ಅಬೌಟ್ 10 to 12 ಕ್ವಶನ್. ಸೊ ಯು ವಿಲ್ ಬಿ ಲೂಸಿಂಗ್ ಅಪ್ರಾಕ್ಸಿಮೇಟ್ಲಿ 44 marks only by seeing your dears Instagram, Facebook, Snapchat and WhatsApp. ಇಲ್ಲಂತೂ 20 marks. ಈ 20 marks ಅಂತ ನಿಮ್ಮ ರ್ಯಾಂಕ್ 1000 ಏರ್ಬೋದು, ಇಲ್ಲ 2000 ಏರ್ಬೋದು. 44 marks ಅಂತ ನೀಟ್ ನಿಮಗೆ ಇದೇ ವರ್ಷ ಡಾಕ್ಟರ್ ಸೀಟ್ ಸಿಗ್ಬೋದು, ಇಲ್ಲ ಯು ಗೋನಾ ವೇಸ್ಟ್ ಅನದರ್ ಇಯರ್ ಫಾರ್ ಪ್ರಿಪೇರಿಂಗ್ ನೀಟ್. ಇದಂತೂ ಸ್ಟ್ಯಾಟಿಸ್ಟಿಕಲ್ ವೈಸ್ ಇದು ನಮ್ಮ ಕಣ್ಣಿಗೆ ಕಾಣ್ತದೆ. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಐ ವಿಲ್ ಟೆಲ್ ಯು ಸಮ್ ಥಿಂಗ್ಸ್ ವಿಚ್ ಯು ಕಾಂಟ್ ಸಿ ಥ್ರೂ ಯುವರ್ ಸೆಲ್ಫ್. ದ ಎಫೆಕ್ಟ್ ದಟ್ ಇಟ್ ಎಫೆಕ್ಟ್ಸ್ ಯುವರ್ ಮೆಂಟಲ್ ಹೆಲ್ತ್. ಹೆಂಗೆ ಅನ್ನೋದು ನಾನು ಹೇಳ್ತೀನಿ. ಸಿ ಯು ನೋ ದ್ಯಾಟ್ ಇಫ್ ಯು ಈಟ್ ಐಸ್ ಕ್ರೀಮ್, ಸೊ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾ ಅಕಸ್ಮಾತ್ ಐಸ್ ಕ್ರೀಮ್ ಹೆಚ್ಚಿಗೆ ತಿಂದಂದು ಐ ಗೆಟ್ ಕೋಲ್ಡ್, ಐ ಗೆಟ್ ಹೆಡೇಕ್. You know some physical effects when you eat something which is bad for you. ಇದ್ರೊಳಗೂ ಹಂಗೆ ಇರ್ತದೆ. ಲಿಸ್ನಿಂಗ್ ಸಮಥಿಂಗ್ ಲೈಕ್ listening some bad things and seeing some bad things. Listening and seeing bad things, or I can say distractions. ಈಗ ನೀವೊಂದು ಯಾವುದೋ ಒಂದು ಮೂವಿ ನೋಡಿದ್ರಿಪ್ಪ, ಯು ಆರ್ ಗೋಯಿಂಗ್ ಟು ಗೆಟ್ ಇನ್ಫ್ಲೂಯೆನ್ಸ್. ದ ಮೂವೀಸ್ ಆರ್ ಮೇಡ್ ಟು ಇನ್ಫ್ಲೂಯೆನ್ಸ್ ದ ವ್ಯೂವರ್ಸ್. ಒಂದ್ಸಲ ನೀವು ಇನ್ಫ್ಲೂಯೆನ್ಸ್ ಆದರೆ ಯು ಆರ್ ಗೋಯಿಂಗ್ ಟು ಥಿಂಕ್ ಅಬೌಟ್ ಇಟ್ ಫಾರ್ ದ ನೆಕ್ಸ್ಟ್ 2 to 3 hours. 2 to 3 hours ಬಗ್ಗೆ ಅದನ್ನ ಯೋಚನೆ ಮಾಡ್ತಾರೆ. ಅದೇನಾಯ್ತು, ಅದು ಹೆಂಗಾತು, ಅದು ಎದಕ್ಕಾತು ಅನ್ನೋದು ನೀವು ಯೋಚನೆ ಮಾಡ್ಕೊತ ಕೂಡ್ತೀರಿ. ಅದರಿಂದ ನಿಮ್ಮ ಮೆಂಟಲ್ ಹೆಲ್ತಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಹಿಂಗೆ ಒಂದ್ಸಲ ಪ್ರಾಬ್ಲಮ್ ಕ್ರಿಯೇಟ್ ಆಲಿಕ್ಕತ್ತು ನೀವು ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗೋಂಗಿಲ್ಲ. ಆಮೇಲೆ ಸ್ಟಡಿ ಮಾಡ್ಲಿಕ್ಕೆ ಇದ್ದದ್ದು ಝೀಲ ಹೋಗ್ಬಿಡ್ತದೆ. ಕಾನ್ಸಂಟ್ರೇಷನ್ ಒಂದು ಸಲ ಕಡಿಮೆ ಆಯ್ತು, ನೀವು ಒಂದು ತಾಸ್ದಾಗ ನೀನು ಮೊದಲೇಕೆ 25 ಕ್ವಶನ್ ಸಾಲ್ವ್ ಮಾಡ್ತಿದ್ದೆ ಅಂದ್ರೆ ಈಗ ಬರೀ 20 ಕ್ವಶನ್ ಅಷ್ಟೇ ಸಾಲ್ವ್ ಮಾಡ್ತೀವಿ. 5 ಕ್ವಶನ್ ಇಂತ ನಿನಗೆ ಗೊತ್ತಾಗೋಂಗಿಲ್ಲ ನಾ ಏನು ಲಾಸ್ ಮಾಡ್ಕೊಂಡೆ ಅಂತಂದು. ಆದ್ರೆ ಮಾತ್ರ ಎಕ್ಸಾಮ್ ಒಳಗೆ ಏನು ಮಾರ್ಕ್ಸ್ ಕಡಿಮೆ ಬರ್ತಾರೆ, ಇಟ್ ಈಸ್ ಡ್ಯೂ ಟು ದಿಸ್ ಥಿಂಗ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಡೋಂಟ್ ಸಿ ಎನಿ ಮೂವೀಸ್, ಡೋಂಟ್ ಇಂಟ್ರ್ಯಾಕ್ಟ್ ವಿತ್ ಎನಿ ಒನ್ ರಾದರ್ ದೆನ್ ಯುವರ್ ಫ್ಯಾಮಿಲಿ. ಡೋಂಟ್ ಆಮೇಲೆ ಒಟ್ಟು ಯಾವ ಇನ್ಸ್ಟಾಗ್ರಾಮ್ ರೀಲ್ಸು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಸಿ ನಥಿಂಗ್. ಐ ಆಮ್ ಗೋಯಿಂಗ್ ಟು ಸೇ ಫಾರ್ ಯು. ನಿಮಗೇನರ ಸ್ವಲ್ಪ ನೋಡ್ಬೇಕು ಅನಿಸ್ತಿತ್ತಂದ್ರೆ ಸಿ ಸಮ್ ಥಿಂಗ್ಸ್ ಅಬೌಟ್ ಯೋಗ, ಪ್ರಾಕ್ಟೀಸ್ ಯೋಗ. ಇಟ್ ಹೆಲ್ಪ್ಸ್ ಇನ್ ಯೋರ್ ಕಾನ್ಸಂಟ್ರೇಷನ್. ಐ ವಿಲ್ ಟಾಕ್ ಅಬೌಟ್ ದ ಸೊಲ್ಯೂಷನ್ಸ್ ಆಫ್ಟರ್ವರ್ಡ್ಸ್, ಬಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ಪ್ರಾಬ್ಲಮ್ಸ್ ರೈಟ್ ನೌ. ಇಟ್ ಮೇಕ್ಸ್ ಯು ಮೋರ್ ಆ್ಯಂಕ್ಷಿಯಸ್ ಅಂದ್ರೆ ಗೊತ್ತಲ್ಲ ನಿಮಗೆ, ಹೆದರಿಕೆ ಬರೋದು. ನೀವು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೋತ ಹೋಗಲಿಲ್ಲ ಅಂತಿಕೋ, ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಹಿಂಗೆ ರೆಡ್ಯೂಸ್ ಆಕೋತ ಹೋತಂದ್ರೆ ವೆನ್ ಯು ರೈಟ್ ಪ್ರಾಕ್ಟೀಸ್ ಟೆಸ್ಟ್ ಯು ಆರ್ ನಾಟ್ ಗೋಯಿಂಗ್ ಟು ರೀಚ್ ಯುವರ್ ಗೋಲ್. ಲೈಕ್ ಡಾಕ್ಟರ್ ಒಳಗೆ ಯು need to get more than 500 plus in NEET examination. If you are going to get doctor seat, you need to score more than 500.
ಪ್ರಾಕ್ಟೀಸ್ ಟೆಸ್ಟ್ ಒಳಗೆ ನಿಮಗೆ ಬರೀ 300 ಇಂಥ 450 ಬರ್ಲಿಕ್ಕತ್ತಂದ್ರೆ ನಿಮಗೆ ಅವಾಗ ಆ್ಯಂಕ್ಷಿಯಸ್ ಫೀಲ್ ಹಾಕೋತ ಹೋಗ್ತೀರಿ ನೀವು. ಅದು ಎಲ್ಲ ಎದಕ್ಕೆ ಕಾರಣ ಅಂತಂದ್ರೆ ಸ್ಮಾರ್ಟ್ಫೋನ್ ಸೋಷಿಯಲ್ ಮೀಡಿಯಾ ಇದರದ್ದ ಕಾರಣ ಅದು ನಂಗೆ ಕೇಳಿದ್ರೆ. ಸೊ ಅವಾಯ್ಡ್ ದೋಸ್ ಥಿಂಗ್ಸ್. ಇನ್ನೂ ಎಷ್ಟೊಂದು ಮಂದಿ 1 ತಾಸಿಗಿಂತ ಹೆಚ್ಚಿಗೆ ಸ್ಪೆಂಡ್ ಮಾಡ್ತಿರ್ತಾರೆ 2 ತಾಸು. ಅದಕ್ಕೆ ನಾ ಏನು ಹೇಳೋದು, ಓಪನ್ ಯುವರ್ ಮೈಂಡ್, ಇದ್ರ ಬಗ್ಗೆ ಥಿಂಕ್ ಮಾಡಿರಿ ಒಂದು ಸಲ. ಆಮೇಲೆ ಈಗ ಹೆಂಗಾಗ್ತದೆ, ಎಕ್ಸಾಮ್ ಹೆಂಗೆ ಹತ್ತಿರ ಬರ್ತಲ್ಲ, ಸೋಷಿಯಲ್ ಮೀಡಿಯಾ ಒಳಗೆ ಟಾಕ್ಸಿಸಿಟಿ ಬೆಳ್ಕೋತ ಹೋಗ್ತದೆ. ಈಗ ಎಷ್ಟೋ ಜನ ಏನಲ್ಲಿಕತ್ತಾರ, ಪೋಸ್ಟ್ಪೋನ್ ಜೈದಂತರೂ ಅದ ನಡೆದ. ಈಗ ಪೋಸ್ಟ್ಪೋನ್ ಮಾಡಿರಿ. ವೆನ್ ಯು ಓಪನ್ ಯುವರ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಲೈಕ್ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ದೇ ಆರ್ ಗೋಯಿಂಗ್ ದ ಕ್ಯಾಂಪೇನ್ ಫಾರ್ ಪೋಸ್ಟ್ಪೋನಿಂಗ್ ದ JEE. ಅದ್ರೊಳಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ. ಯಾಕೆ ನಿಮಗೂ ಗೊತ್ತದ ನಾ ಅಷ್ಟು ಪ್ರಿಪೇರ್ ಮಾಡಿಲ್ಲ, ಅದಕ್ಕೆ ಇದು ಪೋಸ್ಟ್ಪೋನ್ ಆತಂದ್ರೆ ಮೇ ಬಿ ಮೈ ರಿಸಲ್ಟ್ ಕ್ಯಾನ್ ಇಂಪ್ರೂವ್ ಇನ್ ದ ನೆಕ್ಸ್ಟ್ ಮಂತ್ ಆರ್ ಸಮ್ ಅದರ್ ಟೈಮ್. ಅದಕ್ಕಿಂತ ನೀವು 2-3 ತಾಸು ಅಲ್ಲಿ ಸ್ಪೆಂಡ್ ಮಾಡೋದಕ್ಕಿಂತ ನೀವು ಅಕಸ್ಮಾತ್ ನೀವು ಅಭ್ಯಾಸ ಹಾಕಿದ್ರೆ ಅಂದರೆ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಯುವರ್ ರ್ಯಾಂಕ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಸೇ, ದೇರ್ ಆರ್ ಮೆನಿ ಥಿಂಗ್ಸ್ ದ್ಯಾಟ್ ಎಫೆಕ್ಟ್ಸ್ ಯುವರ್ ಸ್ಟಡೀಸ್ ಇಫ್ ಯು ಯೂಸ್ ಸೋಷಿಯಲ್ ಮೀಡಿಯಾ. ಈ ಹೆದರಿಕೆ ಒಳಗೆ ಏನಾಗ್ತದೆ, ಪೋಸ್ಟ್ಪೋನ್ ಅಂತೂ ಆಗೋಂಗಿಲ್ಲ, ಗೊತ್ತದ ನಮಗೆ. ಸೆಪ್ಟೆಂಬರ್ದಾಗೂ ಎಷ್ಟೋ ಜನ ಕ್ಯಾಂಪೇನ್ ಮಾಡಿದ್ರು, ಅವಾಗೂ ಹೋದ ವರ್ಷ ಪೋಸ್ಟ್ಪೋನ್ ಆಗಲಿಲ್ಲ. ಈ ವರ್ಷನ JEE ಮೇನ್ಸ್ ಅಂತೂ ಪೋಸ್ಟ್ಪೋನ್ ಆಗೋಂಗಿಲ್ಲ ಅಂತಂದು ಹೇಳ್ತೀನಿ. ಅವಾಗ ಹತ್ರ ಬಂದಾಗ ಈಗೇನು 18-20ನೇ ತಾರೀಕು ಜುಲೈಗೆ ಬಂದಾಗ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಒಂದು ದಿನ ಫುಲ್ ವೇಸ್ಟ್ ಮಾಡಿಬಿಡ್ತಾರೆ ಮಂದಿ ಹೆದರಿಕೆ ಅಂತ, ಆ್ಯಂಗ್ಸೈಟಿ ಇಶ್ಯೂ ಆಗಿ. ಅದಕ್ಕೆ ಡೋಂಟ್ ಡೂ ದೋಸ್ ಥಿಂಗ್ಸ್. ಸೊ ವಾಟ್ ಆರ್ ದೋಸ್ ವಾಟ್ ಶುಡ್ ಬಿ ಯುವರ್ ಸೊಲ್ಯೂಷನ್ ಟು ಗೆಟ್ ರೀಡ್ ಆಫ್ ಸೋಷಿಯಲ್ ಮೀಡಿಯಾ? ಐ ಆಮ್ ಗೋಯಿಂಗ್ ಟು ಶೋ ಯು ಹಿಯರ್. ಈಗೇನು ಮಾಡ್ಬೇಕು, ನೀವು ಸ್ಮಾರ್ಟ್ಫೋನ್ ಇಂತ್ರ ಕೀಪ್ಯಾಡ್ ಮೊಬೈಲ್ ಶಿಫ್ಟ್ ಆಗಿಬಿಡ್ರಿ. ಫೋನ್ ಅಂತೂ ಬೇಕು, ಮೆಸೇಜ್ ಬರ್ತಿರ್ತಾವೆ, ಎಕ್ಸಾಮದ ಮೆಸೇಜ್ ಇಲ್ಲ ಯಾರ್ದಾರ ಫ್ರೆಂಡ್ಸ್ ಯಾರು ಓದ್ತಿರ್ತಾರಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಿರಲ್ಲ, ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾಗ್ತಾವೆ ಒಂದೊಂದಿಷ್ಟು ಕ್ವಶನ್ಸು. ಅಂಥ ಟೈಮ್ದೊಳಗೆ ಸ್ವಿಚ್ ಫ್ರಮ್ ಸ್ಮಾರ್ಟ್ಫೋನ್ ಟು ಕೀಪ್ಯಾಡ್ ಮೊಬೈಲ್. ಇವನ್ ಐ ಆಮ್ ಗೋಯಿಂಗ್ ಟು ಟೆಲ್ ಮೈ ಎಕ್ಸ್ಪೀರಿಯನ್ಸ್ ವೆನ್ ಐ ವಾಸ್ ಇನ್ ಕೋಟಾ, ರಾಜಸ್ಥಾನ್, ಟು ಪ್ರಿಪೇರ್ ಫಾರ್ ಮೈ JEE. ಫಾರ್ an entire year I didn't have a smartphone. I took a small keypad mobile which was only to have communication with my parents and to get some updates about the examination. ನೀವು ಅದನ್ನ ಫಾಲೋ ಮಾಡ್ಕೋತೀರಿ, ಡೆಫಿನೆಟ್ಲಿ ವಿಲ್ ಗೆಟ್ ಸಮ್ ಪಾಸಿಟಿವ್ ರಿಸಲ್ಟ್ ಬೈ ಫಾಲೋಯಿಂಗ್ ದಿಸ್ ಒನ್. ನಾನು ನಿಮಗೇನು ಹೇಳಿದೆ, ಡಿಸ್ಟ್ರಾಕ್ಷನ್ ಒಟ್ಟ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅದು ಮಾತ್ರ ಹ್ಯೂಮನ್ಸ್ ವಿ ನೀಡ್ ಸಮ್ ಚೇಂಜಸ್. ಆ ಚೇಂಜಸ್ ಹೆಂಗೆ ತರ್ಬೇಕಂತಂದ್ರೆ ಯೋಗ ಹೆಂಗೆ ಮಾಡ್ಬೇಕು ಅನ್ನೋದು ಥಿಂಕ್ ಮಾಡಿರಿ. ಯೋಗ ಬಿಲ್ಡ್ಸ್ ಅವರ್ ಪೇಷನ್ಸ್ ಬಿಲ್ಡ್ ಮಾಡ್ತದೆ ಆ್ಯಂಡ್ ಕನ್ಸಂಟ್ರೇಷನು ಬಿಲ್ಡ್ ಮಾಡ್ತದೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇನ್ಸ್ಟಂಟ್ ಅಂತೂ ಆಗೋಂಗಿಲ್ಲ, ನಿಮಗೂ ಗೊತ್ತದೆ. ಇಟ್ ನೀಡ್ಸ್ ಟೈಮ್. ಸೊ ಪ್ರಾಕ್ಟೀಸ್ ಫಾರ್ ದ ನೆಕ್ಸ್ಟ್ 50 days. ಎವ್ರಿ ಡೇ 30 minutes ಇನ್ ಮಾರ್ನಿಂಗ್, ಆರ್ ಈವನ್ ಯು ಕ್ಯಾನ್ ಡೂ ಇಟ್ ಇನ್ ಈವ್ನಿಂಗ್ ಟು. ಈವ್ನಿಂಗು ಮಾಡಿರಿ 30 minutes, ಮನಸ್ಸು ಶಾಂತ ಆಗ್ತದೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಡು ನಾಟ್ ಎಂಗೇಜ್ ಇನ್ ಎನಿ ಕ್ವಾರಲ್ ಆರ್ ಫೈಟ್ ವಿತ್ ಎನಿಬಡಿ. ಯಾರ ಜೊತೆನೂ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕ್ವಾರಲ್ ಯಾರ ಜೊತೆನೂ ಆಯ್ತು, ಫೈಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಆರ್ಗ್ಯೂನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ಆರ್ಗ್ಯೂ ವಿತ್ ಎನಿ ಒನ್. ಮನೆಯೊಳಗೆ ಏನೋ ಬೇಕಾಗ್ತಿರ್ಲಿ, ಡೋಂಟ್ ಆರ್ಗ್ಯೂ. ಯು ಹ್ಯಾವ್ ಟು ಕನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ 100%. ಸೊ ಇದೇನಾರು ಕ್ವಾರಲ್ ಮಾಡಿದ್ರಿ ಒಂದಿನ ಹೋಗ್ಬಿಡ್ತಾನೆ ನಿಮ್ಮ ಮೈಂಡ್ ಸೆಟ್ ಕಂಪ್ಲೀಟ್ಲಿ. ಥಿಂಕ್ ಮಾಡಿ ನೋಡು, ನೀವು ಯಾವಾಗಾರ ಜಗಳಾಡಿದ್ದಂದ್ರೆ ಅವತ್ತು ದಿನ ಹೆಂಗೆ ಹೋಗಿರ್ತಾನೋ ಥಿಂಕ್ ಮಾಡಿ ನೋಡು. ಒಂದಿನ ಅಂತೂ ಕಂಪ್ಲೀಟ್ಲಿ ಹೋಗ್ಬಿಡ್ತು. ಒಂದು ದಿನ ಇಲ್ಲಂತೂ ನೀವು ಬರ್ಕೊಂಡ್ಬಿಡ್ಬೇಕು. ಒನ್ ಡೇ ಈಕ್ವಲ್ಸ್ ಟು ಡೇಸ್ ಅಲ್ಲ, 1 day ಈಕ್ವಲ್ಸ್ ಟು 10 marks ಲಾಸ್ ಅಂತಂದು ಬರ್ಕೊಂಡ್ಬಿಡ್ಬೇಕು. ಇಷ್ಟು 10ಕ್ಕಿಂತ 20ನ ಬರ್ಕೊಂಡ್ಬಿಡ್ರಿ. ನೀಟವ್ರು ಸೀಟಿದವ್ರು ಯು ಕ್ಯಾನ್ ಟೇಕ್ 10 marks. ಆಮೇಲೆ ಎಲ್ಲ ನಿಮ್ದು ಯಾವ್ಯಾವ ಗ್ರೂಪ್ಸ್ ಇರ್ತಾವೆ ನೋಡಿ. ಇಫ್ ಯು ಆರ್ ಇನ್ ಕಾಲೇಜ್, ನಿಮ್ದಂತೂ ಗ್ರೂಪ್ ಇದ್ದೇ ಇರ್ತದೆ. ಲೈಕ್ ಮೈನ್ ವಾಸ್ S8 ಇನ್ ಮೈ ಕಾಲೇಜ್. ಸೊ ಹಿಂಗೆ ಗ್ರೂಪ್ ಇರ್ತಾವೆ, ವಾಟ್ಸಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಗ್ರೂಪ್, ಫೇಸ್ಬುಕ್ ಗ್ರೂಪ್ಸ್, ಹಂಗೆ ಗ್ರೂಪ್ಸ್ ಇರ್ತಾವೆ. ಅಂಥ ಗ್ರೂಪಿಂದ ಡಿಸ್ಕನೆಕ್ಟ್ ಆಗ್ಬಿಡ್ರಿ. ಆ ಗ್ರೂಪ್ ಎದಕ್ಕೂ ಉಪಯೋಗ ಇಲ್ಲ. ನಿಮ್ಗೆ ಯಾರು ಟಾಪರ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಕಂದ್ರೆ ಮೇಕ್ ಅ ಫೋನ್ ಕಾಲ್. ದೇರ್ ಈಸ್ ನೋ ನೀಡ್ ಫಾರ್ ಸೆಂಡಿಂಗ್ ಮೆಸೇಜಸ್ ಆ್ಯಂಡ್ ಆಲ್. ಏನೋ ಎಮರ್ಜೆನ್ಸಿದಾಗಿತ್ತಂದ್ರೆ ಯು ಕ್ಯಾನ್ ಯೂಸ್ ಯುವರ್ ವಾಟ್ಸಪ್ ಟು ಕಮ್ಯುನಿಕೇಟ್ ದ ಆನ್ಸರ್ಸ್ ಆ್ಯಂಡ್ ಆಲ್. ದ್ಯಾಟ್ಸ್ ಇಟ್. ಡು ನಾಟ್ ಟೇಕ್ ಯುವರ್ ಅಂದ್ರೆ ನೀವೇ ಸ್ಮಾರ್ಟ್ಫೋನ್ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅಂಥದಕ್ಕೆ ಏನಾರ ಬೇಕಾಯ್ತು ನಿಮ್ಮ ಪೇರೆಂಟ್ಸ್ ಸ್ಮಾರ್ಟ್ಫೋನ್ ಇಟ್ಕೊಂಡು ಕನೆಕ್ಟ್ ಮಾಡ್ಕೊರಿ. ಆಮೇಲೆ ನಿಮ್ಮ ಪೇರೆಂಟ್ಸ್ ಇದೆ ಇಲ್ಲಿ ಯೂಸ್ ಯುವರ್ ಪೇರೆಂಟ್ಸ್ ಸ್ಮಾರ್ಟ್ಫೋನ್ ಟು ವಾಚ್ ಸಮ್ ಎಜುಕೇಷನಲ್ ಕಂಟೆಂಟ್ಸ್. ನಿಮಗೇನು ಅರ್ಥ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ವಾಚ್ ಸಮ್ ಎಜುಕೇಷನಲ್ ಕಂಟೆಂಟ್ಸ್ ಆ್ಯಂಡ್ ಸಮ್ ಕಂಟೆಂಟ್ಸ್ ವಿಚ್ ರಿಫ್ರೆಶಸ್ ಯು, ಪ್ರಿಫರೇಬಲಿ ಯೋಗ. I would prefer you to go for yoga.
ಯೋಗ ನೀ ಎಷ್ಟು ಹೆಚ್ಚಿಗೆ ನೋಡ್ತಿ ನಿನಗೂ ಬೆನಿಫಿಟ್ ಅದ. ಇದು ರಿಫ್ರೆಶು ಮಾಡ್ತು ನಿಂಗೆ, ಇದರಿಂದ ನಿನಗೆ ಏನರ ಒಂದು ಬೆನಿಫಿಟು ಅದ. ಇದು ಬೆನಿಫಿಟ್ ಇದ್ದದಕ್ಕೆ ಐ ವುಡ್ ಪ್ರಿಫರ್ ಯೋಗ. ಐ ಆಲ್ಸೋ ಡಿಡ್ ದ ಸೇಮ್ ಥಿಂಗ್. ಐ ಆಲ್ಸೋ ಗಾನ್ ಫಾರ್ ಯೋಗ. ಇಟ್ ಹೆಲ್ಪ್ ಮೀ ಅ ಲಾಟ್. ಸೊ ಇಫ್ ಯು ಫಾಲೋ ಆಲ್ ದೀಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಡೆಫಿನೆಟ್ಲಿ ನಿಮ್ದು ರ್ಯಾಂಕ್ 20% ಅಂತೂ ಇನ್ಕ್ರೀಸ್ ಆಗೇ ಆಗ್ತದೆ. ನೀವು 450 ಮಾರ್ಕ್ಸಿಗೆ ನೀವು ನೀಟದೊಳಗೆ ಈಗ ಪ್ರೆಸೆಂಟ್ ಸ್ಕೋರ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಾಸ್ 600 ಬೈ ಫಾಲೋಯಿಂಗ್ ಆಲ್ ದೀಸ್ ರೂಲ್ಸ್. ಇಷ್ಟು ಮಾಡ್ಕೋತ ಹೋದೆ ಅಂದ್ರೆ ನಿನ್ನ ಮಾರ್ಕ್ಸ್ ಹೆಚ್ಚಿಗೆ ಪಕ್ಕ ಆಗ್ತದೆ. ಆಮೇಲೆ KCT ಒಳಗಂತೂ 180 ಮಾರ್ಕ್ಸಿಗೆ ಇದ್ದದ್ದು ನೀವು ಆರಾಮ್ಸೆ 150 ಮಟನೂ ತಲ್ಬೋದು. 150 ನೀವು ಇಫ್ ಯು ಗೆಟ್ 150 ವಿಲ್ ಬಿ ಇನ್ ಟಾಪ್ 500 ರ್ಯಾಂಕ್. ಇದು ನೀವು ಬರೀ 50 ದಿನ ಅಷ್ಟೇ ಫಾಲೋ ಮಾಡ್ಬೇಕು. 51ನೇ ದಿನ ನಾನು ನಿಮಗೆ ಹೇಳ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ಲೇ ವಿತ್ ಯು BGMI. ಸೊ ಆನ್ August 30th ವಿ ವಿಲ್ ಪ್ಲೇ ದಿಸ್ ಗೇಮ್. ಸೊ ಅಷ್ಟು ಅಲ್ಲಿ ಮಟ್ಟ ಅಂತೂ ಅವಾಯ್ಡ್ ಮಾಡಿರಿ, ಪೂರ ಅವಾಯ್ಡ್ ಮಾಡಿರಿ. ಆಮೇಲೆ ಇಷ್ಟು ಮಾಡೋದಿಂತ ನಿಮ್ದು ಬೆನಿಫಿಟ್ ಅದ. ದೇರ್ ಈಸ್ ನೋ ಬೆನಿಫಿಟ್ ಫಾರ್ ಮೀ ಗೈಸ್. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇಫ್ ಯು ಫಾಲೋ, ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಓನ್ ರ್ಯಾಂಕ್. So all the best guys. We will see in your next video. Thank you. And one more thing, only you can change your future. Bye.